ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಇನ್ಕಮ್ ಫ್ರಮ್ ಪ್ರೊಫೆಷನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅಡ್ವೊಕೇಟ್ ಪ್ರೊಫೆಷನ್ದು ಪ್ರಾಬ್ಲಮ್ 1. ಹಿಯರ್ ದ ಕ್ವೆಶನ್ ಇಸ್ ಮಿಸ್ಟರ್ ಅರ್ಜುನ್ ಎ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಇನ್ ಬೆಂಗಳೂರು ಮೇಂಟೈನ್ ಹಿಸ್ ಬುಕ್ಸ್ ಆನ್ ಕ್ಯಾಶ್ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಹಿಸ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2025 ಇಸ್ ಗಿವನ್ ಬಿಲೋ. ಸೊ ಈಗ ನಾವು ರೆಸಿಪ್ಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಪೇಮೆಂಟ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ, ಡೆಬಿಟ್ ಸೈಡಲ್ಲಿ ರೆಸಿಪ್ಟ್ ಕೊಟ್ಟಿರ್ತಾರೆ, ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ರೆಸಿಪ್ಟ್ಸ್ ನೋಡಿದ್ರೆ ಟು ಓಪನಿಂಗ್ ಬ್ಯಾಲೆನ್ಸ್ ವಿ ಶುಡ್ ನಾಟ್ ಟಚ್ ಇಟ್. ಲೀಗಲ್ ಫೀಸ್ 2024-25 2,50,000, ಲೀಗಲ್ ಫೀಸ್ 25-26 40,000. ಸೊ ಲೀಗಲ್ ಫೀಸ್ 2 ವರ್ಷದ್ದು ಕೂಡ ರೆಸಿಪ್ಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗಿತ್ತೆ. ಯಾಕಂದರೆ ಈ ವರ್ಷ ಅದು ರಿಸೀವ್ ಆಗಿದೆ, 2024-25ನಲ್ಲಿ ರಿಸೀವ್ ಆಗಿದೆ 2 ವರ್ಷದ್ದು ಅಂತ ಅಂದ್ಕೊಂಡು, ಯಾಕಂದರೆ ಇದು ಅಡ್ವಾನ್ಸಲ್ಲಿ ರಿಸೀವ್ ಆಗಿದೆ, ಇದು ಆನ್ ಟೈಮ್ ರಿಸೀವ್ ಆಗಿದೆ. ಓಕೆ, ಸೊ ಎರಡೂ ನಾವು ರೆಸಿಪ್ಟ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಬಿಕಾಸ್ ಇಟ್ಸ್ ಅ ಕ್ಯಾಶ್ ಬೇಸಿಸ್. ಸೊ ಇಲ್ಲಿ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಈಗ ನಾನು ಫಸ್ಟ್ ಬರ್ತಿದ್ದೀನಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ಟರ್ ಅರ್ಜುನ್ ಅಡ್ವೊಕೇಟ್ ಪ್ರೀವಿಯಸ್ ಇಯರ್ 2024-25 ಆ್ಯಂಡ್ ಅಸೆಸ್ಮೆಂಟ್ ಇಯರ್ 2025-26. ಅದ ನಂತರ ಪರ್ಟಿಕ್ಯುಲರ್ಸ್ ಬರ್ತಿದ್ದೀನಿ. ಅಮೌಂಟ್ ಕಾಲಮ್, ಇನ್ನರ್ ಕಾಲಮ್ ಆ್ಯಂಡ್ ಔಟರ್ ಕಾಲಮ್. ಅಮೌಂಟ್ ಇನ್ನರ್ ಕಾಲಮನ್ನು ಮತ್ತು ಔಟರ್ ಕಾಲಮನ್ನು ಬರ್ಕೊಂಡೆ. ಸೊ ಪರ್ಟಿಕ್ಯುಲರ್ಸಲ್ಲಿ ಫಸ್ಟು ನಾವೇನು ಬರೀತಾ ಇದ್ದೀವಿ, ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಆರ್ ಇನ್ಕಮ್ಸ್ ನಾವು ಬರಿಬೇಕು. ಸೊ ಫಸ್ಟ್ ಒನ್ ಏನಿದೆ ಕ್ವೆಶನಲ್ಲಿ, ಲೀಗಲ್ ಫೀಸು ಆಫ್ 2024-25 ಆ್ಯಂಡ್ ಲೀಗಲ್ ಫೀಸ್ ಆಫ್ 2025-26. ಸೊ ಲೀಗಲ್ ಫೀಸನ್ನು ತಗೊಂಡಿದ್ದಾನೆ ಮಿಸ್ಟರ್ ಅರ್ಜುನು 2024-25 ಮತ್ತಿಲ್ಲಿ 2025-26 ಎಷ್ಟು 2,50,000 ಮತ್ತು 40,000. 2,50,000 ತೊಗೊಂಡಿದ್ದಾರೆ ಮತ್ತು 40,000 ತೊಗೊಂಡಿದ್ದಾರೆ. ಇನ್ನರ್ ಕಾಲಮಲ್ಲಿ ಬರೀತೀನಿ ಎಲ್ಲ ಅಮೌಂಟ್ಸನ್ನ. ನೆಕ್ಸ್ಟು ಡ್ರಾಫ್ಟಿಂಗ್ ಚಾರ್ಜ್ ತೊಗೊಂಡಿದ್ದಾನೆ, ದಟ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಪ್ರೊಫೆಷನ್ ಓನ್ಲಿ. ಡ್ರಾಫ್ಟಿಂಗ್ ಚಾರ್ಜ್ ಇದ್ರದ್ದು ರಿಲೇಟೆಡ್ ಫಾರ್ಮ್ಯಾಟ್ನ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ. ಆ ಫಾರ್ಮ್ಯಾಟ್ನ ಹೋಗಿ ವಿಡಿಯೋನ ನೋಡಿ, 5-6 minutes ವಿಡಿಯೋ ಅಷ್ಟೇ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಥಿಂಗ್ಸ್. 1,20,000. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್. ಹೌದು, ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಈಸ್ ಅ ಪ್ರೊಫೆಷ್ನಲ್ ಇನ್ಕಮ್ ಫಾರ್ ಅ ಲಾಯರ್, 25,000. ನೆಕ್ಸ್ಟ್ ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ. ನೋಡಿ, ಡಿವಿಡೆಂಟ್ ರಿಸೀವ್ಡು ಅಥವಾ ಇಂಟ್ರೆಸ್ಟ್ ಇದೆರಡು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಸೊ ದಿಸ್ ಆರ್ ನಾಟ್ ರೆಸಿಪ್ಟ್ಸ್, ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಅಲ್ಲ. ಸೊ ಈಗ ಇಷ್ಟು ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಆಯಿತು. ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 2,50,000 ಪ್ಲಸ್ 40,000 ಪ್ಲಸ್ 1,20,000 ಪ್ಲಸ್ 25,000, 2,50,000 ಪ್ಲಸ್ 40,000 ಪ್ಲಸ್ 1,20,000 ಪ್ಲಸ್ 25,000 ಈಸ್ 4,35,000 ಏನು ಅಮೌಂಟ್ ಬರ್ತಾ ಇದೆ. ಇದು ಟೋಟಲ್ ಪ್ರೊಫೆಷ್ನಲ್ ಇನ್ಕಮ್ ಅಂತ ಬರೀತೀನಿ ನಾನು ಇದನ್ನು, ಟೋಟಲ್ ಪ್ರೊಫೆಷ್ನಲ್ ಇನ್ಕಮ್ ಅಂತ. ಇದಾದ ನಂತರ ಈಗ ನಾವೇನು ಮಾಡಬೇಕು ಅಂದರೆ ಲೆಸ್ ಏನು ಮಾಡಬೇಕು, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್, ಇದನ್ನು ಮಾಡಿ 1 by 1. ಈಗ ರೈಟ್ ಸೈಡಲ್ಲಿ ನೋಡಿ, ಬೈ ಆಫೀಸ್ ರೆಂಟ್ 60,000. ಓಕೆ, ಫಸ್ಟು ಆಫೀಸ್ ರೆಂಟ್ 60,000 ಇನ್ನರ್ ಕಾಲಮಲ್ಲಿ ಬರೀತೀನಿ. ಓಕೆ, ದಟ್ ಈಸ್ ಪ್ರೊಫೆಷ್ನಲ್ ಪೇಮೆಂಟ್. ಸ್ಯಾಲ್ರಿ ಟು ಅಸಿಸ್ಟೆಂಟ್, ಅವ್ರ ಅಸಿಸ್ಟೆಂಟಿಗೆ 80,000 ಸ್ಯಾಲ್ರಿ ಪೇ ಮಾಡಿದ್ದಾರೆ. ಓಕೆ, ಸ್ಯಾಲರಿ ಟು ಅಸಿಸ್ಟೆಂಟ್ 80,000, ಅದನ್ನು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡೋಣ. ಆಫೀಸ್ ಎಕ್ಸ್ಪೆನ್ಸಸ್ 25,000 ಅಂತೆ. ಓಕೆ, ಆಫೀಸ್ ಎಕ್ಸ್ಪೆನ್ಸಸ್ 25,000. ಓಕೆ, ಡನ್, ದಟ್ ಈಸ್ ಕನ್ಸಿಡರ್ಡ್ 25,000. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್ 20% ಫಾರ್ ಪರ್ಸ್ನಲ್ ಯೂಸ್ ಅಂತೆ. ಸೊ 20% ಫಾರ್ ಪರ್ಸ್ನಲ್ ಯೂಸ್ ಅಂದರೆ 80% ಫಾರ್ ಅಫಿಷಿಯಲ್ ಪ್ರೊಫೆಷ್ನಲ್ ಯೂಸ್ ಆಗುತ್ತಲ್ವಾ. ಸೊ ಕಾರ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟು ಅಮೌಂಟು 50,000. ಆ 50,000ಅಲ್ಲಿ 80% ಅಂದರೆ
40,000 ಅಮೌಂಟ್ ಏನಿದೆ ಅದು ಪ್ರೊಫೆಷ್ನಲ್ಲಿಗೆ ಅಂತ ಕನ್ಸಿಡರ್ ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ. ಓಕೆ, ಪರ್ಚೇಸ್ ಆಫ್ ಲ್ಯಾಪ್ಟಾಪ್ ನೋಡಿ, ಪರ್ಚೇಸ್ ಆಫ್ ಲ್ಯಾಪ್ಟಾಪ್ ಏನಿದೆ ಅದು ಕ್ಯಾಪಿಟಲ್ ಅಸೆಟ್. ಲ್ಯಾಪ್ಟಾಪ್ ಇಸ್ ಅ ಕ್ಯಾಪಿಟಲ್ ಅಸೆಟ್. ಸೊ ಆದರೆ ಅದ್ರ ಮೇಲೆ ನಾವೇನು ಮಾಡ್ಬೋದು, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಡಿಪ್ರಿಸಿಯೇಷನ್ ಆನ್ ಲ್ಯಾಪ್ಟಾಪ್. ಸೊ ಕಂಪ್ಯೂಟರು, ಲ್ಯಾಪ್ಟಾಪು, ಸಾಫ್ಟ್ವೇರ್ಸು ಅದಕ್ಕೆಲ್ಲ 40% ಡಿಪ್ರಿಸಿಯೇಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಲ್ಯಾಪ್ಟಾಪ್ ಅಮೌಂಟ್ ಎಷ್ಟು, 80,000 ಇಂಟು 40% ಅಂತ ತೊಗೊಂಡ್ರೆ 80,000 ಮೇಲೆ 40%, ಐ ಥಿಂಕ್ 32,000 ಸಮಥಿಂಗ್, 32,000. ಎಸ್. ನೆಕ್ಸ್ಟ್ 6th ಒನ್ ಏನು, ಪರ್ಚೇಸ್ ಆಫ್ ಲಾ ಬುಕ್ಸ್. ನೋಡಿ, ಲಾ ಬುಕ್ಸ್ ಮೇಲೇನು ಡಿಪ್ರಿಸಿಯೇಷನ್ನು ಎಷ್ಟು, ಲಾ ಬುಕ್ಸ್ ಮೇಲೆ 40% ಡಿಪ್ರಿಸಿಯೇಷನ್. ಓಕೆ, ಡಿಪ್ರಿಸಿಯೇಷನ್ ಆನ್ ಲಾ ಬುಕ್ಸ್. ಲಾ ಬುಕ್ಸ್ ಮೇಲೆ 40% ಎಷ್ಟು, 40% ಡಿಪ್ರಿಸಿಯೇಷನ್ನು. 20,000 ಇಸ್ ದ ಅಮೌಂಟ್. ಅದ್ರ ಮೇಲೆ 40% ಅಂದರೆ 8,000 ಸಮಥಿಂಗ್ ಬರುತ್ತೆ, 8,000. ನೆಕ್ಸ್ಟ್ ಪರ್ಸ್ನಲ್ ಎಕ್ಸ್ಪೆನ್ಸಸ್. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಬಿಸ್ನೆಸ್ ಎಕ್ಸ್ಪೆನ್ಸ್, ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಅಲ್ಲ. ಡೊನೇಷನ್ ಈಸ್ ಆಲ್ಸೋ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸು. ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ನೋಡಿ, ಲೀಗಲ್ ಫೀಸ್ ಇನ್ಕ್ಲೂಡ್ಸ್ 40,000 ರಿಸೀವ್ಡ್ ಇನ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಇಯರ್ ಅಂತ ಇದೆ. ಸೊ ಅದನ್ನು ನಾವು ಬರ್ಕೊಂಡಿದ್ದೀವಿ ಆಲ್ರೆಡಿ. 20% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆರ್ ಫಾರ್ ಪರ್ಸ್ನಲ್ ಯೂಸ್, ಅದನ್ನು ಮಾಡಿದ್ದೀವಿ. ಡಿಪ್ರಿಸಿಯೇಷನ್ನು ಅದನ್ನು ಮಾಡಿದ್ದೀವಿ. ಸೊ ಇದನ್ನೆಲ್ಲ ತಗೊಂಡು ಈಗ ಏನು ಮಾಡ್ಬೇಕು ನಾವು ಅಂದರೆ, ಕ್ಲೀನಾಗಿ ನೀವು ಎಕ್ಸಾಮಲ್ಲಿ ಗೆರೆ ಹಾಕ್ಕೊಂಡು ಮಾಡಿ, ನಂತರ ಗಚಾಪಿಸಿ ಮಾಡಬೇಡಿ. ಇಲ್ಲಿ ಗೆರೆ ಹಾಕ್ಕೊಳಕ್ಕಾಗಲ್ಲ ಟ್ಯಾಬ್ಲೆಟಲ್ಲಿ. ಓಕೆ, ನಾನು ಡಿಸೈನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಕ್ಲೀನಾಗಿ ನಿಮಗೆ ಸಿಂಪಲ್ಲಾಗಿ ಪ್ರಾಬ್ಲಮ್ಸ್ನ ಹೇಳ್ಕೊಟ್ರೆ ಸಾಕು. 60,000 ಪ್ಲಸ್ 80,000 ಪ್ಲಸ್ 25,000 ಪ್ಲಸ್ 40,000 ಪ್ಲಸ್ 32,000 ಪ್ಲಸ್ 8,000 ಇದನ್ನು ಸೇರಿಸಿದ್ರೆ 2,45,000 ಬರುತ್ತೆ. ಇದೇನು ಟೋಟಲ್ ಆಫ್ ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್. ಇದು ಪೇಮೆಂಟ್ಸ್. ಸೊ ಈಗ ಇದನ್ನು ಇದ್ರ ಜೊತೆ ಮೈನಸ್ ಮಾಡಬೇಕು. 4,35,000 ಮೈನಸ್ 2,45,000, 4,35,000 ಆವಾಗ ನಮಗೆ ಬರುತ್ತೆ 1,90,000. ಸೊ ಈ 1,90,000 ಈಸ್ ಅ ಟ್ಯಾಕ್ಸೇಬಲ್ ಪ್ರೊಫೆಷ್ನಲ್ ಇನ್ಕಮ್. ಟ್ಯಾಕ್ಸೇಬಲ್ ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ಸೊ ಇಷ್ಟು ದಿಸ್ ಈಸ್ ಅಬೌಟ್ ದ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಆ್ಯನ್ ಅಡ್ವೊಕೇಟ್ ಮಿಸ್ಟರ್ ಅರ್ಜುನ್. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಈಸ್ ದ ಬೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ. ಜೊತೆಗೆ ಅರ್ಥ ಮಾಡ್ಕೊಳ್ಳೋದು ಕಾನ್ಸೆಪ್ಟು ತುಂಬ ಮುಖ್ಯ ಆಗುತ್ತೆ. ವೀಡಿಯೋಸ್ನ ರಿಪೀಟೆಡಾಗಿ ವಾಚ್ ಮಾಡಿ. ಫಾಸ್ಟ್ ಅನಿಸಿದ್ರೆ ಸ್ಲೋ ಆಗಿ ವಾಚ್ ಮಾಡಿ, ಸ್ಲೋ ಅನಿಸಿದ್ರೆ ಫಾಸ್ಟಾಗಿ ವಾಚ್ ಮಾಡಿ. ಬ್ಲರ್ರಾಗಿ ಕಾಣಿಸ್ತಾ ಇದ್ದರೆ ಕ್ವಾಲಿಟಿನ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.